ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕವಿತಾ ಕುಟುಂಬ ಕನ್ನಡ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಒಂದು ಸ್ವೀಟ್ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದೇನಪ್ಪ ಅಂದರೆ ಗಿಣ್ಣ ಕಾಯಿಸೋದು ಅಂತಾರಲ್ಲ ಅದು. ನಮ್ಮ ತೋಟದಲ್ಲಿರುವಂಥ ಹಸು ನೆನ್ನೆ ತಾನೇ ಒಂದು ಮುದ್ದಾದ ಹೆಣ್ಣು ಕರುವಿಗೆ ಜನ್ಮ ಕೊಟ್ಟಿದೆ. ಅದರದ್ದೇ ಗಿಣ್ಣು ಹಾಲು. 1.5 ಲೀಟರ್ನಷ್ಟು ಹಾಲು ತೊಗೊಂಡಿದ್ದೀನಿ. 1 ಕಪ್ಪು ಹಸಿ ತೆಂಗಿನ ತುರಿ, ಆನಂತರ ಹುರಿದಿಟ್ಕೊಂಡಿರೋಂಥ ಮೀಡಿಯಮ್ ರವೆ ಅರ್ಧ ಕಪ್ಪು, ಆಪ್ಷನಲ್ ಅದು. ಆನಂತರ 3 ರಿಂದ 4 ಅಚ್ಚು ಬೆಲ್ಲ. ವಿಧಾನ ನೋಡೋಣ. ಈಗ ತೊಗೊಂಡಿರೋಂಥ ಬೆಲ್ಲನ 1 ಕಪ್ನಷ್ಟು ನೀರು ಹಾಕಿ ಅದನ್ನು ಕರಗಿಸ್ಕೊಳ್ಳಿ. ಆನಂತರ ಹಾಲು ಏನು ತೊಗೊಂಡಿರ್ತೀವಲ್ವ, ಗಿಣ್ಣು ಹಾಲು, ಅದನ್ನು ಸೋಸ್ಕೊಳ್ಳಿ. ಅದು ಕೆಲವೊಂದು ಟೈಮ್ ಕೂದಲು ಅದೆಲ್ಲ ಬಿದ್ದಿರುತ್ತೆ ಹಸುವಿಂದು. ಹಾಲು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಲ್ಲ ಕರಗಿರುತ್ತಲ್ವ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಿ. ಮಧ್ಯೆ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ಗಿಣ್ಣನ್ನು ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಮಕ್ಳಿಗೆ ಕೂಡ ತಿನ್ನಿಸ್ಬೋದು, ಯಾವುದೇ ಥರದ ತೊಂದರೆ ಇಲ್ಲ. ಬ್ಯಾಕ್ಟೀರಿಯಲ್ಲು ಮತ್ತು ವೈರಲ್ ಇನ್ಫೆಕ್ಷನ್ಸ್ ಆದರೆ ಅದನ್ನು ತಡೆಗಟ್ಟುತ್ತೆ. ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿ, ತುಂಬಾ ಒಳ್ಳೆಯದು. ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ಅದು ಹಾಲು ಕುದಿ ಬಂದ ನಂತರ ಸ್ವಲ್ಪನೇ ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ಹಾಕೋಬೋದು ರವೆನ, ಇಲ್ಲಾಂದರೆ ಇಲ್ಲ, ಆಪ್ಷನಲ್ ಅದು. ಹಾಲು ಕುದೀತಾನೆ ಗಟ್ಟಿಯಾಗುತ್ತೆ, ಗೊತ್ತಾಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ. ಆನಂತರ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದಷ್ಟು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವಿಲ್ಲಿ 1 ತೆಂಗಿನಕಾಯಿ ತೊಗೊಂಡಿದ್ದೀವಿ ಫುಲ್ಲು, ಅದಷ್ಟು ಹಾಕ್ತಾಯಿದ್ದಾರೆ. ನನಗೆ ಈ ರೆಸಿಪಿ ಮಾಡಲಿಕ್ಕೆ ಬರಲ್ಲ, ಹಾಗಾಗಿ ಅತ್ತೆ ಮಾಡ್ತಾಯಿದ್ದಾರೆ ಇದನ್ನು. ಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ಹಿಡಿದೇ ಇರೋ ಥರ ಅವಾಗವಾಗ ಮಿಕ್ಸ್ ಮಾಡ್ಕೊಡ್ತಾಯಿರಿ. ಇದಕ್ಕೆ ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿಲ್ಲ, ಆದರೂ ನೋಡಿ ಎಷ್ಟು ಚೆನ್ನಾಗಿ ಯೆಲ್ಲೋಯಿಶ್ ಕಲರ್ ಬಂದಿದೆ. ನೋಡಲಿಕ್ಕೂ ತುಂಬ ಅಷ್ಟೇ ಚೆನ್ನಾಗಿ ಕಾಣುತ್ತೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಅದೆಲ್ಲ ಹಾಕಿದ ನಂತರ 2 ರಿಂದ 3 ನಿಮಿಷ ಬೆಂದ ನಂತರ ಸ್ವಲ್ಪ ಸ್ವೀಟ್ ಕಡಿಮೆ ಅನ್ನಿಸ್ತು, ಹಾಗಾಗಿ ಮತ್ತೆ ಬೆಲ್ಲದ ಪೌಡರ್ ಹಾಕ್ತಾಯಿದ್ದಾರೆ. ಕರಗೋದಕ್ಕೆ ಲೇಟ್ ಆಗುತ್ತೆ ಅಂಥೇಳಿ. ನಿಮಗೆ ನೋಡಿ ನಿಮ್ಮ ಸ್ವೀಟ್ ಎಷ್ಟು ತಿಂತೀರಾ ಅಷ್ಟು ಅನುಗುಣವಾಗಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲನೂ ಹಾಕಿದ ನಂತರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತಿರುವುತ್ತಾ ಅದು ಕನಿಷ್ಠ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ನೋಡಿ ಮೇಲ್ಗಡೆ ನೋಡ್ತಾ ಇದ್ದರೆ ಕೋವಾ ಥರ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಅಂತೇಳ್ಬಿಟ್ಟು. ಹಾಲು ಒಡ್ಕೊಂಡಾಗ ಗಂಟು ಬರುತ್ತಲ್ಲ, ಆ ರೀತಿ ಆದರೂ ಕಾಣಿಸುತ್ತೆ. ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ನೋಡಿ ಫೈನಲಿ ಎಲ್ಲ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಏಲಕ್ಕಿ ಪುಡಿನ ಹಾಕ್ತಾಯಿದ್ದಾರೆ. ಏಲಕ್ಕಿ ಪುಡಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದನ್ನಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರೋವಾಗಲೇ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇನ್ನೂ ಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರೋವಂಥ ಹಳ್ಳಿ ಶೈಲಿಯಲ್ಲಿ ಮಾಡಿರೋವಂಥ ಗಿಣ್ಣು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.